ನಮಸ್ಕಾರ ಎಲ್ಲರಿಗೂ. ಶ್ರೀಮದ್ ಭಾಗವತ ಪುರಾಣವನ್ನು ಕೇಳಲು ಮನುಷ್ಯ ಜನ್ಮ ಜನ್ಮಾಂತರದ ಪುಣ್ಯ ಮಾಡಿರಬೇಕು. ಮನಸ್ಸಿನ ಶುದ್ಧಿಗಾಗಿ ಇದರನ್ನು ಹೊರತು ಇನ್ಯಾವ ಸಾಧನೆಯೂ ಇಲ್ಲ. ಹಿಂದೆ ಶ್ರೀ ಶುಕ ಮುನಿಗಳು ಪರೀಕ್ಷಿತ್ ಮಹಾರಾಜರಿಗೆ ಈ ಕಥೆಯನ್ನು ಹೇಳಲು ಸಭೆಯಲ್ಲಿ ಕುಳಿತಾಗ ದೇವತೆಗಳೆಲ್ಲರೂ ಅಮೃತವನ್ನು ಎತ್ತಿಕೊಂಡು ಅವರ ಬಳಿಗೆ ಬಂದರು. ಎಲ್ಲರೂ ಶುಕಮುನಿಗಳಿಗೆ ನಮಸ್ಕಾರವನ್ನು ತಿಳಿಸಿ, ನೀವು ಈ ಅಮೃತದ ಕಳಶವನ್ನು ಸ್ವೀಕರಿಸಿ, ಬದಲಿಗೆ ಕಥಾಮೃತದ ದಾನವನ್ನು ನೀಡಿ ಎಂದು ಕೇಳಿದರು. ಪರೀಕ್ಷಿತ್ ಮಹಾರಾಜರು ಅಮೃತವನ್ನು ಪಾನ ಮಾಡುತ್ತಾ, ನಾವೆಲ್ಲರೂ ಅಮೃತಕ್ಕೆ ಸಮಾನನಾದ ಈ ಕಥಾಮೃತವನ್ನು ಪಾನ ಮಾಡುತ್ತೇವೆ ಎಂದರು. ಆಗ ಶುಕಮುನಿಗಳು ಹೇಳ್ತಾರೆ, ಪ್ರಪಂಚದಲ್ಲಿ ಗಾಜಿನ ತುಂಡೆಲ್ಲಿ, ಮಹಾಮೌಲ್ಯದ ವಜ್ರವೆಲ್ಲಿ, ಎಲ್ಲಿ ಸುದೆ ಮತ್ತು ಎಲ್ಲಿ ಹರಿಕತೆ? ಹೀಗೆ ದೇವತೆಗಳಿಗೆ ಪರಿಹಾಸ್ಯ ಮಾಡಿದರು. ಯಾರ ಮನಸ್ಸಿನಲ್ಲಿ ಭಕ್ತಿ ಶೂನ್ಯವಾಗಿದೆಯೋ ಅವರಿಗೆ ಶ್ರೀಮದ್ ಭಾಗವತ ದುರ್ಲಭವಾಗಿದೆ. ಇನ್ನೊಂದು ಘಟನೆ, ಪರೀಕ್ಷಿತ್ ಮಹಾರಾಜನು ಭಾಗವತದ ಶ್ರವಣದಿಂದ ಮುಕ್ತಿ ಹೊಂದಿರುವುದನ್ನು ಕಂಡು ಬ್ರಹ್ಮದೇವರಿಗೆ ಆಶ್ಚರ್ಯವಾಯಿತು. ಬ್ರಹ್ಮದೇವನು ಸತ್ಯಲೋಕದಲ್ಲಿ ತಕ್ಕಡಿ ಹಿಡಿದು ಎಲ್ಲ ಸಾಧನೆಗಳನ್ನು ತೂಗಿದರು. ಎಲ್ಲವೂ ಹಗುರವಾಗಿ ಶ್ರೀಮದ್ ಭಾಗವತವು ಭಾರವಾಗಿತ್ತು. ಎಲ್ಲ ಋಷಿಗಳು ಆಶ್ಚರ್ಯಗೊಂಡರು. ಕಲಿಯುಗದಲ್ಲಿ ಶ್ರೀಮದ್ ಭಾಗವತದ ಶ್ರವಣ ಮತ್ತು ಪಾರಾಯಣದಿಂದ ಮುಕ್ತಿ ದೊರೆಯುವುದು ಎಂದು ಅವರು ಆಗಲೇ ನಿಶ್ಚಯಿಸಿದರು. ಶ್ರೀಮದ್ ಭಾಗವತವನ್ನು ಸಪ್ತಾಹ ವಿಧಿಗಳಿಂದ ಕೇಳಿದರೆ ಭಕ್ತಿಯು ನಿಶ್ಚಿತವಾಗಿ ದೊರೆಯುತ್ತದೆ. ಹಿಂದೆ ದಯಾಪುರಾಣಿಕರಾದ ಸನಕಾದಿಗಳು ದೇವಋಷಿ ನಾರದರಿಗೆ ಸಪ್ತಾಹ ವಿಧಿಗಳಿಂದ ಪಾರಾಯಣ ಮಾಡಿದ್ದರು. ನಾರದರು ಬ್ರಹ್ಮದೇವರಿಂದ ಮೊದಲೇ ಈ ಕಥೆಗಳನ್ನು ಕೇಳಿದ್ದರು. ಆದರೆ ಸಪ್ತಾಹ ವಿಧಿಗಳಿಂದ ಕೇಳಿದ್ದು ಮಾತ್ರ ಸನಕಾದಿಗಳಿಂದಲೇ. ಹಾಗಾದರೆ ಈ ಸನಕಾದಿಗಳು ಯಾರು ಮತ್ತು ಸಪ್ತಾಹ ವಿಧಿ ಎಂದರೇನು ತಿಳಿಯೋಣ ಮುಂದಿನ ಭಾಗದಲ್ಲಿ. ನಮಸ್ಕಾರ.